ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಎಲ್ಲರೂ ಕೂಡ ಕೋರ್ಟಿಂದ ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಾರೆ. ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಕ್ಷಿತಾ ಪ್ರೇಮ್ ಅವರು ಮಾತನಾಡಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದೊಂದು ಕೆಟ್ಟ ಘಳಿಗೆ. ದರ್ಶನ್ ಯಾವಾಗಲೂ ನನ್ನ ಫ್ಯಾಮಿಲಿ ಇದ್ದಂತೆ. ದರ್ಶನ್ಗಾಗಿ ವಿಜಯಲಕ್ಷ್ಮಿ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ದರ್ಶನ್ ಮತ್ತು ಪ್ರೇಮ್ ಸದ್ಯದಲ್ಲೇ ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅಂತ ಪಬ್ಲಿಕ್ ಟಿವಿಗೆ ನಟಿ ರಕ್ಷಿತಾ ಪ್ರೇಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ರಕ್ಷಿತಾ ಪ್ರೇಮ್ ಅವರಿದ್ದಾರೆ. ಮೊದಲನೇದಾಗಿ ಸಾಕಷ್ಟು ದಿನ ಆದಮೇಲೆ ನಮ್ಮ ಜೊತೆ ಸಿಕ್ಕಿದ್ದಾರೆ. ದರ್ಶನ್ ಸರ್ ಬೇಲ್ ಮೇಲೆ ಆಚೆ ಬಂದಿರತಕ್ಕಂಥದ್ದು. ಈಗ ಬೆನ್ನು ನೋವಿಂದ ಗುಣಮುಖರಾಗ್ತಾ ಇದ್ದಾರೆ. ಸೊ ಭೇಟಿ ಮಾಡಿದ್ರಿ, ಇನ್ವಿಟೇಷನ್ ಕೊಟ್ಟಿದ್ದೀರಾ? ದರ್ಶನ್ಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಆಬ್ವಿಯಸ್ಲಿ ಅವ್ನು ತುಂಬ ಖುಷಿಪಟ್ಟ. ರಾಣಂಗೆ ತುಂಬ ಸಣ್ಣವನಿಂದ ನೋಡ್ತಾ ಇದ್ದಾನೆ ಅವನು. ಆಬ್ವಿಯಸ್ಲಿ ನಾವು ಕಲಾಸಿಪಾಳ್ಯ ಮಾಡಿದಾಗಿಂದ ಅವ್ನು ನೋಡ್ತಾ ಇದ್ದಾನೆ. ಸೊ ಈಸ್ ಆಲ್ಸೋ ವೆರಿ ಹ್ಯಾಪಿ ದಟ್ ರಾಣ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಬರ್ತಾನೆ ಅಂತ ಹೇಳಿದ್ದಾನೆ. ವಿ ಆರ್ ಹೋಪಿಂಗ್ ದಟ್ ಹಿ ಕಮ್ಸ್ ಫಾರ್ ದ ವೆಡ್ಡಿಂಗ್. ಹೋದಂಥ ಸಂದರ್ಭದಲ್ಲಿ ಒಂದ್ಸರಿ ಜೈಲಿಗೂ ಹೋಗಿದ್ರಿ, ಅಲ್ಲಿ ಭೇಟಿ ಮಾಡಿದ್ರಿ ಅವತ್ತಿನ ದಿನ. ಮತ್ತು ಈ ಒಂದು ಇನ್ವಿಟೇಷನ್ ಕೊಡೋಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಮಾತುಕತೆ ನಡೆಸಿದ್ರಾ, ಏನಾದರೂ ಹೇಳಿದ್ರಾ? ಎಂತ ಹೇಳಿಲ್ಲ. ಅವನೇನು ಅದೊಂದು ಕೆಟ್ಟಗಳಿಗೆ ಇತ್ತು ಅನಿಸುತ್ತೆ ಅವನ ಜೀವನದಲ್ಲಿ. ಅದರಿಂದ ಆಚೆ ಬರಲಿ, ಅವನು ಒಳ್ಳೇದಾಗಲಿ. ನನಗೆ ಅವನು ಯಾವಾಗಲೂ ಫ್ಯಾಮ್ಲಿನೇ ಕಾಣ. ಸೊ ನನಗೆ ಯಾವತ್ತೂ ಅವನಿಗೋಸ್ಕರ ಬರೀ ಒಳ್ಳೇದೇ ಬರುತ್ತೆ. ನನ್ನ ಮನಸ್ಸಿಂದ ಅವನಿಗೋಸ್ಕರ ತುಂಬ ಒಳ್ಳೇದಾಗಬೇಕು ಅಷ್ಟೇ. ಈ ಸಿಚುವೇಶನಲ್ಲಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಘಟನೆಯಿಂದ ಆಚೆ ಬರೋದಕ್ಕೆ ಯಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅಥವಾ ಕ್ಯಾಶುವಲ್ ಆಗಿದ್ದಾರಾ? ಹೇಗೆ ಆಚೆ ಬರೋಕ್ಕೆ? ಮೋಸ್ಟ್ ಸ್ಟ್ರಾಂಗೆಸ್ಟ್ ಬಾಂಡ್ ಅವ್ನ ಅಕ್ಕಪಕ್ಕ ಇರೋದೇ ಅವ್ನ ಫ್ಯಾಮ್ಲಿ ಅನಿಸುತ್ತೆ. ಅವರೆಲ್ಲರೂ, ನಾನು ಯಾವಾಗಲೂ ಅನ್ಕೋತೀನಿ, ನಾನು ಅಕ್ಕಪಕ್ಕ ಇರೋ ಜನ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಐ ಥಿಂಕ್ ಅವ್ನ ಸ್ಟ್ರೆಂಗ್ತೇ ಅವ್ನ ಫ್ಯಾಮ್ಲಿ ಅವನ ಜೊತೆ ಇದ್ದಾರೆ. ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ಇಟ್. ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸಾಕಷ್ಟು ಹೋರಾಟ ಮಾಡಿದರು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದಂಥವ್ರು, ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವ್ರನ್ನ ಆಚೆ ಕರ್ಕೊಂಡು. ಸೊ ಅವ್ರ ಬಗ್ಗೆ ಏನು ಹೇಳೋಕ್ಕೆ? ಹ್ಯಾಪಿ ಕಣೋ. ಅಂದರೆ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಆಬ್ವಿಯಸ್ಲಿ ಅವನಿಗೋಸ್ಕರ. ಅದು ಶಿ ಹ್ಯಾಡ್ ಅರ್ ಓನ್ ಬ್ಯಾಟಲ್ ಟು ಫೈಟ್ ಅನಿಸುತ್ತೆ. ಬಟ್ ಇವತ್ತು ದೇ ಆರ್ ಬೋತ್ ಟುಗೆದರ್, ದೇ ಆರ್ ಹ್ಯಾಪಿ. ಇಟ್ಸ್ ಅ ನೈಸ್ ಫೀಲಿಂಗ್. ಓಕೆ, ದರ್ಶನ್ ಸರ್ ಬರ್ತೀನಿ ಅಂದಿದ್ದಾರೆ ಮೇಡಮ್ ಮದುವೆಗೆ. ಬರ್ತಾನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ರಕ್ಷಿತಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಅಂದರೆ ಅವ್ರ ಬಾಂಡಿಂಗ್ ಮೊದಲಿಂದನೂ ಕೂಡ ಚೆನ್ನಾಗೇ ಇದೆ. ರಕ್ಷಿತಾ ಪ್ರೇಮ್ ಅವ್ರ ಜೊತೆಯಲ್ಲಿ ದರ್ಶನ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು. ಈಗ ಅವರ ಹಸ್ಬೆಂಡ್ ಅಂದರೆ ಪ್ರೇಮ್ ಅವರ ಜೊತೆಯಲ್ಲಿ ಅವರ ಕಾಂಬಿನೇಷನ್ ಒಂದು ಸಿನಿಮಾ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ. ತುಂಬ ವರ್ಷಗಳಿಂದ ಕಾಯ್ತಾ ಇರ್ತಕ್ಕಂಥದ್ದು. ನೋಡೋಣ, ಆ ಸಿನಿಮಾ ಬರಲಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆ ಭರವಸೆಯಲ್ಲಿ ಇದ್ದಾರೆ ರಕ್ಷಿತಾ ಪ್ರೇಮ್ ಅವರು.